ಕೊಡುವಾರ ನಮಗೆಲ್ಲಿ ಕೊಡ್ತಾರೆ? ನಮಗಂತೂ ಜೀರೋನ. ಈಗ ಈಗ 4ನೇ ಬಾರಿ ಶಾಸಕ. ಅದ್ 15 ವರ್ಷದಾಗ ಏನ್ ನಾವು ಅಭಿವೃದ್ಧಿ ಮಾಡಿದೇವಲ್ಲ, ಈಗ ಅದ್ರ 2.5 ವರ್ಷ, ಈಗ 17 ಆಯ್ತಲ್ಲ, 2.5 ವರ್ಷದಾಗಂತೂ ನಾವು ಆರಾಮದಿ. ಒಟ್ಟ ಏನ್ ಕೆಲಸ ಇಲ್ಲ, ಏನಿಲ್ಲ. ಬರೇ ಮದುವೆ ಮುಂಜಿ ಮಾಡ್ಕೋತ ತಪ್ಪಲ್ ಕೆತ್ತಲ್ ತಿರುಗಾಡೋದನ್ನ ಕೆಲಸ. ಗುದ್ದಾಟದ ಮಧ್ಯೆ ಬಿಜೆಪಿ ಲಾಭವನ್ನು ಆಪರೇಷನ್ ಕಮಲ್ ಅಂತೂ ನಾವು ಯಾರು ಬಿಜೆಪಿ ಅವ್ರು ಮಾಡಂಗಿಲ್ಲ. ಅವರಾಗೆ ಕಚ್ಚಾಡಿ ಅವ್ರಾಗೆ ಬಂದ್ರಂದ್ರ ನೋಡೋಣ ಮುಂದೆ ವಿಚಾರ ಅದ. ನಾವೇನ ಯಾರ ಕೈ ಹಾಕಂಗಿಲ್ಲ. ಬರೋ ಏನ್ ಕಡಿಮೆ, ಅವ್ರವ್ರೊಳಗ ಕಚ್ಚಾಡಿ ಬರೋ ಸಾಧ್ಯತೆ ಕಡಿಮೆ. ನಮ್ದು ಸರ್ಕಾರ ಆಗ್ತತಿ, ಅದ್ರಾಗೇನು ಎರಡು ಮಾಡ್ತದೆ. ರಾಯಬಾಗ್ ಶಾಸಕ, ಐಹೊಳೆ ಮತ್ತು ಚಿಕ್ಕೋಡಿ ಶಾಸಕ ಗಣೇಶ ಕೆರೆ, ಈ ಎಂಥ ಶಾಸಕರು? ಇವರೆಂದೂ ಸದನದಲ್ಲಿ ಮಾತಾಡೋದಿಲ್ಲ, ಏನು ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ. ಅದ್ರ ಹೊರಗಡೆ ಯೂಟ್ಯೂಬ್ಗಳ ಮುಂದೆ, ಟಿವಿಗಳ ಮುಂದೆ ಅಭಿವೃದ್ಧಿ ಹರಿಕಾರ ಅಂತ ಅನ್ಸ್ಕೋತಾರೆ. 4 ಬಾರಿ ಶಾಸಕ ಐಹೊಳೆ. ಮದುವೆ ಮುಂಜೆ ಶಾಸಕ ಅಂತ ಕರೀತಾರೆ ಇವರಿಬ್ಬರಿಗೆ. ಮದುವೆ ಆಯ್ತು, ಮುಂಜೆ ಆಯ್ತು, ವೋಟ್ ಬ್ಯಾಂಕ್ ಸೃಷ್ಟಿ ಆತ್ಲ. ಅಲ್ಲಿ ಒಂದು ಮದುವೆ ಹೋದ್ರೆ ಒಂದು 500 ಕೋಟಿ ಫಿಕ್ಸ್ ಆಯ್ತು. ಅಲ್ಲಿ 5,000 ಕೊಟ್ರೆ ಮುಗಿತ್ಲಾ ಅಯ್ಯಾರ. ಈ ಅಯ್ಯಾರ ಶಾಸಕರು ಅನ್ಬೋದು ಇವರು. ಮತ್ತು ಕ್ರಿಕೆಟ್ಗಷ್ಟ ಕೊಟ್ರೆ ಮುಗಿತ್ಲಾ? ಬ್ಯಾಟ ಬಾಲ, ಕಬಡ್ಡಿ ಎಲ್ಲಿ ಆಡಿಸ್ತಾರ? ಇಲ್ಲ. ನಂತರ ಖೋ ಖೋ ಆಡಿಸ್ತಾರ? ಇಲ್ಲ. ಜಾತ್ರೆ ಅಲ್ಲಿ ಹೋಗ್ತಾರೆ, ಇವರೇ ಜಾತ್ರೆ ಮಾಡಿದಂಗ. ಲಕ್ಷ್ಮೀ ಬಾಳ್ಕರ್ ಹೆಂಗ ಆತಾರಲ್ಲ, 41 ವರ್ಷ ನಂತರ ಜಾತ್ರೆ ಆಗ್ತಾ ಇದೆ. ಯಾವ ಹೇಳಿದ 41 ಅಂತ, ಇವ್ರು 41 ಅಂದ್ರು, ಊರಾಗಿನ 40 ಅಂದ್ರು, ಊರಾಗಿನ 41 ನಂಬಿರು. ಈಗ ಆ ಮಂತ್ರಿ ಏನ್ ಹೇಳ್ತಾರ ಲಕ್ಷ್ಮೀ ಬಾಳ್ಕರ, ಕಂಗ್ರಾಳಿ ಬಿಕೆ ಏನು ಉಸ್ತುವಾರಿ ಇತ್ಲ ಎಲ್ಲ ಜಾತ್ರೆ ನಾನು ಅಂತ. ಯಾತ್ರ ಸಲಾಗಿ, ವೋಟ್ ಬ್ಯಾಂಕ್ ಸಲಾಗಿ ಐಹೊಳೆನೂ ಇದನ್ನ ಮಾಡಿದ್ರು. ಯಾರು ಬರ್ತಾರೋ ರೊಕ್ಕ ಕೊಡೋದು ಮುಗೀತು. ಅಭಿವೃದ್ಧಿ ಎಲ್ಲಿದೆ? ಒಂದು ಬಸ್ ಸ್ಟ್ಯಾಂಡ್ ಕಟ್ಲಿಕ್ಕಾಗಲಿ, ಬಸ್ ಸ್ಟ್ಯಾಂಡ್ ಕಂಪೌಂಡ್ ಕಟ್ಲಿಕ್ಕಾಗಲಿ ರಾಯವಾಗದ ಐಹೊಳೆಗೆ 4 ಸಲ ಶಾಸಕರು. ಈಗೇನು ಹೇಳ್ತಾರೆ? ಪಂಚ ಗ್ಯಾರಂಟಿಗಳ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಪಂಚ ಗ್ಯಾರಂಟಿಗಳ ವಿರೋಧ. 4 ಗ್ಯಾರಂಟಿಗಳು ಒಳ್ಳೆ ಗ್ಯಾರಂಟಿಗಳು ಕರ್ನಾಟಕ ಸರ್ಕಾರದಲ್ಲಿ. ಒಂದೇನೋ ಸ್ವಲ್ಪ ಶಕ್ತಿ ಯೋಜನೆ ಕುಂಟುತ್ತಾ ಸಾಗಿದೆ. ಇನ್ನೊಂದು 5,000 ಬಸ್ ಖರೀದಿ ಮಾಡೋದು ನಾವು ಹೇಳಿದ್ದೇವೆ. ಶಾಲಾ ಕಾಲೇಜು ವೇಳೆಯಲ್ಲಿ ಹೆಚ್ಚು ಬಸ್ಗಳನ್ನು ಓಡಿಸಂತ ಹೇಳಿದ್ದೇವೆ. ಅದು ಆಗ್ತಾ ಇಲ್ಲ. ಅದು ವೈಫಲ್ಯ. ಅದು ಡಿಪೋ ಮ್ಯಾನೇಜರ್ ವೈಫಲ್ಯೋ, ಸರ್ಕಾರದ ವೈಫಲ್ಯೋ, ಅಥವಾ ಸಾರಿಗೆ ಮಂತ್ರಿಗಳ ವೈಫಲ್ಯೋ ಗೊತ್ತಿಲ್ಲ. ಇದು ಸುಧಾರಿಸ್ಕೋಬೇಕಂತ ಹೇಳಿದ್ದೇವೆ. ಆದರೆ ಈ 5 ಶಾಸಕ ಹತ್ತಾರೆ ಎಲ್ಲ ಪಂಚ ಗ್ಯಾರಂಟಿಗೆ ಹಳ್ಳ ಹಿಡಿದೇವೆ ಅಂತ. ಏನೂ ಇಲ್ಲಪ್ಪ, ನಮಗೇನು ಕೆಲಸ ಇಲ್ಲ, ಅಭಿವೃದ್ಧಿ ಹಣನೇ ಇಲ್ಲ ಅಂತಾರೆ. ಮತ್ತು 15 ವರ್ಷದಾಗ ನೀವೇನು ಮಾಡಿದ್ರಿ? ಈಗಾಯ್ತು 2.5 ವರ್ಷ. ಹಿಂದಿನ ಪೀಠದಲ್ಲಿ ನಿಮ್ದ ಸರ್ಕಾರಗಳಿದ್ದಿಲ್ಲ, 2.5 ರೂಪಾಯಿ ಇದ್ದು. ಅವಾಗೇನು ಅಭಿವೃದ್ಧಿ ಆಯ್ತು? ಅವಾಗ ಅಭಿವೃದ್ಧಿ ಆದೇನು? ಮಳೆ ಬಂದೆಲ್ಲ ಕೊಚ್ಕೊಂಡು ಹೋಯ್ತಾ ರಸ್ತೆಗಳು? ನಿಮ್ಮ ರಸ್ತೆಗಳಂತವು. ನೀವು ಚಿಕ್ಕ ಕಾಂಟ್ರಾಕ್ಟರ್, ನಿಮ್ಗೆ ಗೊತ್ತಿದೆ. ಒಂದು ಕೆನಾಲ್ ನಾಲ ಕಾಂಟ್ರಾಕ್ಟ್ ಮಾಡ್ತಿದ್ರಿ ನೀವು ಐಹೊಳೆ. ಚಿಕ್ಕ ಕಾಂಟ್ರಾಕ್ಟರ್. ಈಗ ಕೋಟಿ ಕೋಟಿ ಆಸ್ತಿ ಎಲ್ಲಿ ಬಂತು? 4-5 ಪೆಟ್ರೋಲ್ ಪಂಪ್ಗಳು, ಬೆಳಗಾವದಲ್ಲಿ ಸೈಟ್ಗಳು, ಬೆಂಗಳೂರಲ್ಲಿ ಮನೆ. ಏನಿದು? ಜನರಿಗೆ ಏನು ಬೇಕಾಗೈತೆ? ಎಲೆಕ್ಷನ್ ಟೈಮ್ದು ಓಟ್ ಹಾಕ್ಲಿಕ್ಕೆ ದುಡ್ಡು ಕೊಟ್ಟರೆ ಸಾಕು. 500-1000 ಫಿಕ್ಸ್ ಮಾಡಿರ್ತಾರೆ ಅವರು. ಮತ್ತು ಎಲ್ಲೆಲ್ಲಿ ಒಗಿಬೇಕು, ಏನೇನು ಒಗಿಬೇಕು, ಅವ್ರ ಸ್ಪಾಟ್ಗಳೂ ಇದಾವೆ. ಅದನ್ನು ಹೇಳಿದೆ ಒಂದು ಹಿಂದಿನ ವಿಡಿಯೋದಲ್ಲಿ. ಈಗ ಐಹೊಳೆಯವರು ನೀವು ಏನು ಅಭಿವೃದ್ಧಿ ಮಾಡ್ತಾ ಇದ್ರಿ? ಸದನದಲ್ಲಿ ಎಷ್ಟು ಮಾತಾಡಿದ್ರಿ ಹೇಳಿ ನೋಡೋಣ. 15 ವರ್ಷದಲ್ಲಿ ಸದನದಲ್ಲಿ ಏನು ಮಾತಾಡ್ರಿ? ಇದೊಂದು 2.5 ವರ್ಷ, 17 ವರ್ಷ ಎಂದೂ ಮಾತಾಡಿಲ್ಲ. ಕಬ್ಬು ಬೆಳೆಗಾರರ ಬಗ್ಗೆ ಮಾತಾಡಿಲ್ಲ. ಅದ್ರ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಐತೆ ಅಂತೇಳಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಲಿಕ್ಕೆ ವಿಜಯೇಂದ್ರ ಕರ್ಕೊಂಬಂದರು. ಇವ್ರು ಬಂದು ಭಾಷಣ ಮಾಡಿದ್ರು. ಏನು ಭಾಷಣ? ರೈತರ ಬಗ್ಗೆ. ಹಂಗಾರೆ ಅಲ್ಲೇ ನಮ್ಮ ರಾಯಭಾಗದಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆಯಲ್ಲ, ಅದು ಯಾರ ಕೈಯಾಗಿದೆ? ವೇಲ್ಪಟ್ರ ಮಕ್ಕಳ ಕೈಯಲ್ಲಿದೆ. ನೀವೇನು ಮಾಡಿದ್ರಿ? ಅಲ್ಲಿ ಎಂದೂ ಒಮ್ಮೆ ಹೋಗಿ ತೂಕದ ಯಂತ್ರ ಬಗ್ಗೆ ವಿಚಾರ ಮಾಡಿದ್ರಾ? ಇಲ್ಲ. ಕೇವಲ ವೋಟ್ ಬ್ಯಾಂಕ್ ಸಲಾಗಿ ಇವ್ರು ಏನು ಮಾಡಬೇಕು? ಮದುವೆ ಮುಂಜೆ ನಾಮಕರಣ, ಅದು ಇದು ಇಷ್ಟೇ ಇವ್ರದು. ಗಣೇಶ್ ಹುಕ್ಕೇರ್ದು ಇದಕ್ಕತ್ತೆ. ಸುಮ್ಮ ಅಪ್ಪ ಪ್ರಕಾಶ್ ಹುಕ್ಕೇರ್ದ ಅಂತ ನಡೆದಿದೆ ಅಲ್ಲ ಜಂತ್ರೆ. ನಮಗ ಪತ್ರಕರ್ತ ಚಂದ್ರಕಾಂತ್ ಹುಕ್ಕೇರಿ ಹೇಳಿದ್ರು. ಅವ್ರು ಅಪ್ಪ ಇರ್ತಕ್ಕನ ಇವ್ರದ್ದು ಕತ್ತಿಪ್ಪ ಅಂತ ಭಾಳ ಕರೆಕ್ಟಾಗಿ ಹೇಳಿದ್ರು ಅವ್ರು. ಅಲ್ಲಿ ನೋಡಿದ್ರೆ ಇಲ್ಲಿ ನೋಡ ಅಲ್ಲಿ ಓಡಾಡ್ತಾರೆ. ಅಭಿವೃದ್ಧಿಗಲ್ಲ, ಮದುವೆ ಮುಗಿಸ್ಬೇಕಲ್ಲ. ಒಂದೇ ಟೈಮ್ದಾಗ 4-5 ಮದುವೆ ಮುಗಿಸ್ಬೇಕಲ್ಲ. ನಮ್ಮ ಶಾಸಕ ಬಂದಿದ್ದು, ನಮ್ಮ ಶಾಸಕ ಬಂದಿದ್ದು ವೋಟ್ ಬ್ಯಾಂಕಲ್ಲಿ ಆತ್ಲ.
500 ಹೊಟ್ರಂಗ್ ಫಿಕ್ಸ್ ರೀ, ಅಥವಾ 200 ಫಿಕ್ಸ್. ಅಲ್ಲಿ ಹೋಗಿ ಬಂದದಕ್ಕೆ ಒಂದು ಪಾಕೆಟ್ ಕೊಡೋದು, ಊಟ ಮಾಡಲ್ಲ. ಇಲ್ಲ ಇನ್ನು ಇನ್ನೊಂದು ಮದುವೆ ಹೋಗ್ಬೇಕು, ಇನ್ನೊಂದು ಮದುವೆ ಮುಂಜಾನೆ ಇವ್ರದ್ದು ಕೆಲಸ ಆದ್ರೆ ಅಭಿವೃದ್ಧಿ ಎಲ್ಲಿ ಮಾಡ್ತಾರೆ ಇವರು. ಇಬ್ಬರು ಶಾಸಕರ ಬಗ್ಗೆ ಬಹಳ ದೊಡ್ಡ ಸ್ಟೋರಿ ಇದೆ. ಇವ್ರನ್ನ ಘಾಟ್ಕ ಶಾಸಕರು ಇವರು ಆಸ್ತಿ ಮಾಡತ್ತಾರ, ಅವರು ಆಸ್ತಿ ಮಾಡತ್ತಾರ. ಗಣೇಶ್ ಹುಕ್ಕೇರಿ ತೋರಿಸ್ತಾ ಇಲ್ಲ, ಐಹೊಳಿ ತೋರಿಸ್ತಾ ಇದಾರೆ. ಅದು ಪ್ರಕಾಶ್ ಹುಕ್ಕೇರಿ ಹಾಗಿಲ್ಲ. ಅವು ಅಭಿವೃದ್ಧಿ ಹರಿಕಾರ. ಎಮ್ ಸಾಯ್ಲಿ, ಗುಡಿಸಲು ಸುಡ್ಲಿ, ಹೋಗಿ ಅಲ್ಲಿ 10,000 20,000 ಕೊಟ್ಟು ಬರ್ತಿದ್ರು. ಇವ್ರು ಹಂಗಿಲ್ಲ, ಅಲ್ಲಿ ಹಂಗನೇ ಇಲ್ಲ. ಒಳ್ಳೆ ಅತಿವೃಷ್ಟಿ ಅನಾವೃಷ್ಟಿ ಬಂದಾಗ ಐಹೊಳೆಯವ್ರು ಎಲ್ಲಿ ಹೋಗಿದ್ರಿ, ಎಷ್ಟು ಸಹಾಯ ಮಾಡಿದ್ರಿ? ನಿಮ್ದು ಸರ್ಕಾರ ಇತ್ತಲ್ಲ. ಮತ್ತು ಈತ ನೀರಾವರಿಗಳು ಯೋಜನೆಗಳು ಎಲ್ಲಿದಾವೆ? ಹೆಚ್ಚಾಗಿ ನಿಮ್ಮ ಏರಿಯಾದಲ್ಲಿ ಇದಾವಲ್ಲ. ಅಂದ್ರೆ ಲಕ್ಷ್ಮಣ ಸವದಿ ಅವರು ಏರಿಯಾದಲ್ಲಿ, ಅಥವಾ ಏರಿಯಾ ಅಂತಂದ್ರೆ ಇವ್ರು ಫಿಕ್ಸನ್ ಅಲ್ಲ, ಇವ್ರು ಎಲ್ಲ ಏರಿಯಾ ಅಂತಂದ್ರೆ ಇವ್ರದೇ ಏರಿಯಾ ಅದ. ಶಾಸಕ ಅಂದ್ರೆ ಇವ್ರದೇ ಏರಿಯಾ ಅಂತ. ಪೊಲಿಟಿಷಿಯನ್ ಹೆಂಗೆ ಏರಿಯಾ ಇರ್ತಲ್ಲ ಹಂಗೆ ಏರಿಯಾಗಳು ಇವರು ಒಂದೊಂದು ಫಿಕ್ಸ್ ಮಾಡ್ಕೊಂಡ್ಬಿಡ್ಯಾರ. ಇದನ್ನ ನಮ್ಮ ಶಂಭು ಕಲ್ಲೋಳ್ಕರ್ ಯಾಕೆ ಅರ್ಥ ಮಾಡ್ಕೊಳ್ತಾರಲ್ಲ? ಇವರು ಕೂಡ ಮದುವೆ ಮುಂಜೆ ಕಾರ್ಯಕ್ರಮ ಮಾಡ್ಬೇಕ. ತಮ್ಮ ಅಣ್ಣನ ಮಕ್ಕಳು ಸಾಕಟ್ಟಿದ್ರೆ ಎಲ್ಲ ಕಡೆ ಬಿಡ್ಬೇಕಲ್ಲ. ಹಿಂಗೆ ಸೋಲ್ತಾರ, ಮುಂದಿನ ಸಲ ಸೋಲ್ತಾರ. ಅದ ನಡೆದಿದೆ. ಇವ್ರು ಅಭಿವೃದ್ಧಿ ಮಾಡ್ಬೇಕಂತ ಜಿಲ್ಲಾಧಿಕಾರಿ ಬಂದಾಗ, ಅಭಿವೃದ್ಧಿ ಬೇಡಪ್ಪ, ನಮಗೆ ದುಡ್ಡು ಬೇಕು, ಎಲೆಕ್ಷನ್ದಾಗ ದುಡ್ಡು ಬೇಕು, ನಂತರ ನಮ್ಮ ಮದುವೆ ಮುಂಜಿಗೆ ಬರ್ಬೇಕು, ನಮ್ಮ ಕಾರ್ಯಕ್ರಮಗೆಲ್ಲ ಹಾಜರಾಗ್ಬೇಕು. ಅರಿಶಿನ ಕಾರ್ಯಕ್ರಮ ಸಹಿತ ಹಾಜರಾಗುವಂಥ ಶಾಸಕರಿದ್ದಾರೆ. ಆಶ್ಚರ್ಯ ಆಗ್ತೈತೆ. ಯಾಕೆ ದೊಡ್ಡ ಫ್ಯಾಮಿಲಿ. ಮತ್ತು ಇವ್ರ ಫೋಟೋಗಳೇನು, ಇವ್ರ ಪೋಸ್ಗಳೇನು, ಮದುವೆ ಅಂತ ಬರಂತ ಇನ್ನೊಂದು 15 ಮಂದಿ ಸುಮ್ಮನೆ ಕರ್ಕೊಂಡ್ ಬಂದಿರ್ತಾರ. ಯಾಕಂದ್ರೆ ಪುಕ್ಕಟ್ ಊಟ ಸಿಗ್ತೈತಲ್ಲ ಅಲ್ಲಿ. ಮತ್ತೆ ಎಲ್ಲರ ಗುಪ್ತ ಹೋಗ್ಬೇಕಾದ್ರೆ ಒಬ್ರ ಹಂಗ ಅಲ್ಲಿ ಯಾಕೆ ಇಲ್ಲಿ ಯಾಕೆ ಮದುವೆಗೆ ಅಂದ್ರೆ ಹಿಂದೆ ಬೆಂಬಲ ತೋರಿಸ್ಬೇಕಲ್ಲ. ಇಷ್ಟು ಬೇಗ ಹಿಂದೋಗಿ ಮುಂದೋಗಿ ಆ ಸರಿ ಈ ಸರಿ ಏನು ದೊಡ್ಡ ಮಹಾನುಭಾವರು, ದೊಡ್ಡ ಸ್ವಾಮಿಗಳು, ನೀವು ಇಬ್ಬರು ಶಾಸಕರು, ನಿಮ್ದೇನು ಯೋಗ್ಯತೆ ಇದೆ, ನಿಮ್ ಯೋಗ್ಯತೆ ಗೊತ್ತಿಲ್ಲ. ಒಂದೇ ಒಂದು ಭಾಷಣ ಸಹಿತ ಮಾಡಕ್ ಬರಂಗಿಲ್ಲ. ನಂತರ ಚಿಕ್ಕೋಡಿ ಜಿಲ್ಲೆ ಆಗ್ಬೇಕಂತ ಅಟ್ಟ ಒಂದು ಹೇಳಿಕೆ ಕೊಡೋದು, ಗೈಪಾಗಿ ಬಿಡೋದು. ಹೆಂಗೆ ಚಿಕ್ಕೋಡಿ ಜಿಲ್ಲೆ ಆಗ್ತಿತ್ತದು? ಆಗೋದನ್ನೇ ಇಲ್ಲ. ಯಾಕಂದ್ರೆ ಈ ಶಾಸಕರು ಸದನದಲ್ಲಿ ಮಾತಾಡುವಂತ ಗೊತ್ತಿಲ್ಲ. ಚುಕ್ಕೆ ಗುರುತಿನ ಪ್ರಶ್ನೆಗಾಗ್ಲಿ, ಶೂನ್ಯ ವೇಳೆಯ ಪ್ರಶ್ನೆಗಳಿಗಾಗ್ಲಿ, ಅಥವಾ ಶೂನ್ಯ ವೇಳೆಯಲ್ಲಿ ಆಗಲಿ, ಇವ್ರು ಏನು ಪ್ರಶ್ನೆ ಕೇಳ್ತಾರೆ ಸದನದಲ್ಲಿ? ವಿಧಾನಸಭೆಯಲ್ಲಿ ಇವ್ರು ಕಾಣಿಸೋದಾನೇ ಇಲ್ಲ. TAD ಬತ್ತೆ ಶಾಸಕರ ಅಂತ ಹೇಳ್ಬೋದು. ಯಾರು ವಿರುದ್ಧ ಆಗ್ಬೇಕಪ್ಪ ಅಂತ. ಕಾಂಗ್ರೆಸ್ ಸರ್ಕಾರದ ಗಣೇಶ್ ಹುಕ್ಕೇರಿ ಮಾತಾಡಂಗಿಲ್ಲ, BJP ಸರ್ಕಾರದ ಐಹೊಳೆ ಮಾತಾಡಂಗಿಲ್ಲ. ಇವ್ರಿಬ್ಬರು ಇದನ್ನ ಮಾಡ್ಕೊತ ಬಂದ್ರು. ಜನರಿಗೂ ಅದೇ ಬೇಕಾಗಿತ್ತು. ನಾವು ಮದುವೆ ಬಂದಿಲ್ಪ ಸಾಕು, ನಾವು ಓಟ್ ಅವ್ರಿಗೆ ಹಾಕಾರ. ನಮ್ಮ ಮುಂಜಿಗೆ ಬಂದಿಲ್ಲೋ ಸಾಕ, ಓಟ್ ಹಾಕಾರ. ಕ್ರಿಕೆಟ್ ಬ್ಯಾಟ್ ಬಾಲ್ ಕೊಟ್ರಲ್ಪ, ಫುಟ್ಬಾಲ ಕೊಟ್ರು, ನಾವು ಅವ್ರಿಗೆ ಹಾಕಾರ. ನಮ್ದೆಲ್ಲ ಅವ್ರ ವ್ಯವಸ್ಥೆ ನೋಡ್ತಾರೆ. ಜಾತ್ರೆ ಮಂತಿಲೋ ರೊಕ್ಕ ಕೊಡ್ತಾರ. ಅವ್ರು ಗುಡಿ ಗುಂಡಾರಿಗೆ ರೊಕ್ಕ ಕೊಡ್ತಾರ. ಯಾರಿಗೆ ಬೇಕಾದ್ರೆ ರಸ್ತೆ ಆಗ್ಬೇಕು, ಮತ್ತು ಗಟ್ರ ಆಗ್ಬೇಕು, ಮತ್ತು ನೀರಿನ ವ್ಯವಸ್ಥೆ ಆಗ್ಬೇಕು. ಇವರು ಏರಿಯಾದಲ್ಲಿ ನೋಡ್ಬೇಕು. JJM ಕಾಮಗಾರಿ, ಗಣೇಶ್ ಹುಕ್ಕೇರಿ ಏರಿಯಾದಲ್ಲಿ JJM ಕಾಮಗಾರಿ, ಬಹು ನೀರು ಕುಡಿಯೋ ಯೋಜನೆ ಹಳ್ಳ ಹಿಡಿದಿದೆ. ಅಲ್ಲಿ ಪಾಂಡ್ರಂಗ್ ತಂದು ಕುಣಿಸ್ಯಾರ, RWS ರೂರಲ್ ವಾಟರ್ ಸಪ್ಲೈ. ಇವ ಲೂಟಿಕೋರ 10-15 ಹಳ್ಳಿಗಳಲ್ಲಿ ಇನ್ನೂ ಪೈಪ ಕುಡ್ಸಿಲ್ಲ, ಅಥವಾ ಕುಡ್ಸಿರು ಹಳೆ ಕುಡ್ಸ್ಯಾರ, ಅಥವಾ ಕುಡ್ಸಿರು ಡೂಪ್ಲಿಕೇಟ್ ಇದಾವ, ಅಥವಾ ಕುಡ್ಸಿರು ಅವು ಕಳಪೆ ಮಟ್ಟದಿದಾವ. ಅಲ್ಲಿಂದ ಹೋದು ಎಲ್ಲ ಕೊಟ್ಟು PDOಗಳ ಗ್ರೀನ್ ಸಿಗ್ನಲ್ ತೊಗೊಂಡಾರ. ಅಂದ್ರೆ ನಮ್ದು ಬಹು ಕುಡಿಯೋ ನೀರನ್ನೇ ಪೂರ್ಣ ಆಗಿದೆ, ಅದಕ್ಕೆ ನಾವು ಹಸ್ತಾಂತರ ಮಾಡ್ತೀವಿ. ಹಸ್ತಾಂತರ ಮಾಡ್ಕೊಂಡಾರ. ಏನು ಯೋಜನೆ ಪೂರ್ಣ ಆಗಿಲ್ಲ. ಎಷ್ಟು ಹೇಳಿದೇವು ನಾವು? ಐಹೊಳಿ ಶಾಸಕರು ಕೂಡ ಏನು ಗೊತ್ತನೇ ಇಲ್ಲ ಅವರಿಗೆ. ಅವ್ರಿಗೆಲ್ಲ ಕಾಂಟ್ರಾಕ್ಟ್ ನಮ್ಗೆ ದುಡ್ಡು ಬಂದು ಸಾಕು. ಯಾರು ಹಿಡ್ದಾರಪ್ಪ? ಅವ್ ಹಿಡ್ದಾನ. ಅವನ ಕಡೆ ಎಷ್ಟು ತಗೋದು? JJM ಕಾಮಗಾರಿ ಯಾರು ಹಿಡ್ದಾರ? ಇವ್ ಹಿಡ್ದಾನ. ಆಯ್ತಪ್ಪ, ನಮಗೆ ಅಷ್ಟು ಕೊಡು. ಆಯ್ತು, ಹಸ್ತಾಂತರ ಆತ. ಇಲ್ಲಿ ಶಿವ ಹೇಳ್ತಾರ ನಮ್ಮಲ್ಲಿ 45% ಕುಡಿಯೋ ನೀರಿನ ಯೋಜನೆ ಸಕ್ಸಸ್ ಆಗಿದೆ ಅಂತ. ಸರ್ಕಾರಕ್ಕೆ ಹಂಗ ಹೋಗ್ತೈತೆ ಅದು. ಇಲ್ಲಿ ನೀರು ಬರ್ತಕ್ಕ ನಳನ ಹಾಳಾಗಿರ್ತಾವ, ಪೈಪ್ ಹಾಳಾಗಿರ್ತಾವ. ಈ ಎರಡು ಕ್ಷೇತ್ರ, ಚಿಕ್ಕೋಡಿ ಕ್ಷೇತ್ರ ಮತ್ತು ರಾಯಬಾಗ್ ಕ್ಷೇತ್ರ ಹೋಗಿ ನೋಡ್ರಿ. ನಾವು ಪರೀಕ್ಷೆ ಮಾಡಿ ಬಂದೆ, ಒಂದು ವರದಿ ಸಹಿತ ಮಾಡಿದೆ. ಆದ್ರೆ ಮೊನ್ನೆ ವರದಿ ಮಾಡಿದ್ದು ಹುಕ್ಕೇರಿ ತಾಲೂಕಿನ ಮಾಡಿದ್ದೆವು. ಹುಕ್ಕೇರಿ ತಾಲೂಕಿನ ಮತ್ತು ಪಾಂಡುರಂಗ ಬರ್ತಿತ್ತಲ್ಲ, RWS. ಎಂಥ ಭ್ರಷ್ಟ ಅಧಿಕಾರಿನ ಇಟ್ಕೊಂಡು ಇವ್ರು ಏನು ಮಾಡ್ತಾ ಇದಾರೆ? ಗಣೇಶ್ ಹುಕ್ಕೇರಿ, ನಾವು 2 ಸಲ ಕೇಳಿದೆ, ಏನು ಮಾಡತ್ತೀರಪ್ಪ? ಒಳ್ಳೇದು. ಅಲ್ಲಿ ಒಂದು ಆಸ್ಪತ್ರೆ ತೆಗೆದ್ರಿ, ಮಕ್ಕಳ ಆಸ್ಪತ್ರೆ. ಅಲ್ಲಿ ಎಷ್ಟು ವೈದ್ಯರಿದ್ದಾರೆ? ಎಲ್ಲಿ ಹೋಗಿದ್ರಿ? ಸಿಬ್ಬಂದಿ ಎಲ್ಲಿದೆ? ಏನೂ ಇಲ್ಲ. ಇವರು ಮದುವೆ ಮುಂಚೆ ಶಾಸಕರು ಇವರು ಕೊಡ್ತೇವೆ. ಬರೇ ಅವಂಗಷ್ಟು ಕೊಡು, ಇವಂಗಷ್ಟು ಕೊಡು, ಅವಂಗಷ್ಟು ಕೊಡು, ಕಂಪ್ಯೂಟರ್ ಬರೀ ಅವನ ಹೆಸರು ಬರ್ಕೋ. ಯಾರೇ ಮನೆ ಬಂದಂದ್ರೆ ಒಂದು 10 ಮಂದಿ ಬಂದಿರ್ತಾರೆ ಒಂದು ಟೆಂಪೋ ತೊಗೊಂಡು. ಇವರಿಬ್ಬರು ಶಾಸಕರು ಹೇಳ್ತಾನೆ, ಸರ್ ಹಿಂಗಿನ ಗುಡಿ ಕಟ್ಟೋದೈತಿ,
ಆಯ್ತಪ್ಪ ಎಲ್ಲಿ ಬರೆದಿಟ್ಕೋಪ್ಪ, ಆಯ್ತು ಕಟ್ತೇವೆ. ಶಾಸಕರ ಅನುದಾನದಲ್ಲಿ ಬಿಡುಗಡೆ ಮಾಡ್ತಾರ, ದೊಡ್ಡ ಕಾರ್ಯಕ್ರಮ ಮಾಡ್ತಾರ. ಕಾರ್ಯಕ್ರಮದಲ್ಲಿ ಗಣೇಶ ಕಿರಣ್ ಹೇಳ್ತಾನೆ ಸಿದ್ದಾಪುಡಿ ಒಂದು ಕಾರ್ಯಕ್ರಮದಾಗ, ಸಿದ್ದಾಪುಡಿಗೆ 1 ಕೋಟಿ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿದ್ದೇನೆ ಯಕ್ಷಂಬ ಮತ್ತು ಚಿಕ್ಕೋಡಿ ನಡುವೆ ಇರ್ತಕ್ಕಂಥ ರೋಡದಲ್ಲಿ ಅಂತ ಹೇಳ್ತಾನೆ. ಹೇಳ್ದ ಹೌದಾ, ಮುಂದೆ ರಸ್ತೆ ಆಯ್ತಾ? ಇಲ್ಲ. ಅವಾಗ ಬದಿಗೆ ಒಬ್ಬ ಮಾಜಿ TP ಸುರೇಶ್ ಪಾಟೀಲ್ ಕೂತಿದ್ರು, ಅಥವಾ ಮತ್ತಾಬ್ಬರು ಅಲ್ಲಿ ಅಂಕ್ಲಿ ಲೀಡರ್ ಕೂತಿದ್ರು. ಅವರು ನಮಗೆ 2 ಕೋಟಿ ಬೇಕು ಅಂತ ಎದ್ದು ನಿಂತರು. ಅವಾಗ 5 ನಿಮಿಷ ಆಗೈತೆ ಭಾಷಣ ಮುಗಿದ, ಮತ್ತೆ ಎದ್ದು ನಿಂತು ನಾನು ಅಂಕ್ಲಿಗೂ ಕೂಡ ನಾನು 2 ಕೋಟಿ ಕೊಡ್ತೇನೆ ಅಂತ ಹೇಳ್ಬಿಟ್ಟ. ಒಟ್ಟು ಹೇಳೋದ ಕೋಟಿ ಕೋಟಿ ವರಿ, ಇವ್ರ ಬಾಯಾಗ ಲೆಕ್ಕಲಿಕ್ಕೆ ಕೋಟಿ ಕೋಟಿನ, ಇವರಿಬ್ಬರು ಶಾಸಕರ ಬಾಯಲ್ಲಿ ಕೋಟಿ ಕೋಟಿ ಲೆಕ್ಕ. ಅಲ್ಲಿ ಅಂಕ್ಲಿಗೂ ಬರಲಿಲ್ಲ, ಇಲ್ಲಿಗೂ ಬರಲಿಲ್ಲ. ಸಮಾರಂಭ ಮುಗಿತ್ಲ, ಮಂದಿ ಖುಷಿ. ಯಾಕೆ ಹೆಣ್ಮಕ್ಳು ವೋಟ್ ಬ್ಯಾಂಕ್ ದೊಡ್ಡ ಇರ್ತದೆ, ಅವ್ರಿಗೇನು ಹೆಚ್ಚು ವಿಚಾರ ಮಾಡಂಗಿಲ್ಲ. ನಮ್ಮ ಊರಿಗೆ 1 ಕೋಟಿ ಬಂದೈತೆ ಅಂತ ಇವರು, ನಮ್ಮ ಊರಿಗೆ 2 ಕೋಟಿ ಬಂತ ಅವರು ಬಾಯಿಂದ ಹೇಳ್ತಾರೆ. ಯಾಕಂದ್ರೆ ಏಜೆಂಟ್ ಹಬ್ಸಾಕಿರ್ತಾರ, ಆ ಏಜೆಂಟ್ ಮುಖಾಂತರ ಎಲ್ಲ ಪ್ರಸಾರ ಮಾಡ್ತಾರೆ. ಅಲ್ಲೇನು ಬರಲಿಲ್ಲ. ಇಂದೂ ಕೂಡ ಯಕ್ಷಮದಿಂದ ಸಿದ್ದಾಪುಡಿ ಬರುವಂತ ಒಂದು ರಸ್ತೆ ಇದೆ. ಅಲ್ಲಿ ಬರೀ 1 ಕಿಲೋಮೀಟರ್ ರಸ್ತೆ ಮಾಡೋಕ್ಕಾಗಿಲ್ಲ ಇವ್ರಿಗೆ, ಕಡ್ಡ ಬಿದ್ದಾವ. 1 ಕಿಲೋಮೀಟರ್. ಜೊಲ್ಲೆ ದಂಪತಿಗಳು ಆಗಿಲ್ಲ, ಪ್ರಕಾಶ್ ಕೆರೆಗೆ ಆಗಿಲ್ಲ, ಗಣೇಶ ಕೆರೆಗೆ ಆಗಿಲ್ಲ. ಇವ್ರ ಅಭಿವೃದ್ಧಿ ಹರಿಕಾರ ಬರೀ ಕೊಡೋದು ತಗೋದು, ಬಾಕಿ ಏನು ಕೇಳಬೇಡ್ರಿ. ಸದನದಲ್ಲಿ ಪ್ರಶ್ನೆ, ಒಂದ ಪ್ರಶ್ನೆಗೆ ಒಂದು ಉತ್ತರ ಕೇಳ್ತಾರ, ಉತ್ತರವನ್ನು ಒದಗಿಸಲಾಗಿದೆ ಅಂತ ಹೇಳ್ತಾನ. ಇವ್ರು ಉತ್ತರವನ್ನು ಒದಗಿಸಲಾಗಿದೆ ಅಂತ ಇವ್ರು ಸುಮ್ಮನೆ ಕೂತ್ ಬಿಡ್ತಾರ. ಏನು ಉತ್ತರ ಒದಗಿಸಲಾಗಿದೆ? ಡೂಪ್ಲಿಕೇಟ್ ಉತ್ತರವನ್ನು ಒದಗಿಸಲಾಗಿದೆ. ಮತ್ತು ಸದನದಲ್ಲಿ ಹೋಸಲನ್ನು ಅದನ್ನೇ ಕೇಳಿದ್ರಲ್ಲ, ಅವಾಗ ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಒದಗಿಸಲಾಗಿದೆ ಸಭಾಪತಿಗಳೇ, ಆದ್ರೆ ಉತ್ತರದಲ್ಲಿ ಏನು ಸತ್ಯಾಂಶ ಇಲ್ಲ ಅಂತ ಇವ್ರು ಚರ್ಚೆ ಮಾಡಿದಾರ? ಎಂದಾದ್ರು ಕಬ್ಬಿನ ಬಿಲ್ ಬೆಳೆಗಾರರ ಬಗ್ಗೆ ಎಂದಾದ್ರು ಚರ್ಚೆ ಮಾಡಿದಾರ? ಇಳುವರಿ ರೇಟ್ ಗೊತ್ತಿಲ್ಲ ಇವ್ರಿಗೆ. 9.5, 8.5, 10.25, ಈಗ 10.20, 11.25 ಸಿದ್ದರಾಮಯ್ಯ ಮಾಡಿ. ಇದ್ರ ಬಗ್ಗೆ ಚರ್ಚೆ ಇಲ್ಲ. ಇಥನಾಲ್ ಬಗ್ಗೆ ಚರ್ಚೆ ಇಲ್ಲ, ಕೋಜನ್ ಬಗ್ಗೆ ಚರ್ಚೆ ಇಲ್ಲ, ಇತರ ಉಪ ಉತ್ಪನ್ನಗಳ ಬಗ್ಗೆ ಎಷ್ಟು ಲಾಭ ಮಾಡತ್ತಾರೆ, ಸಕ್ಕರೆ ಫ್ಯಾಕ್ಟರಿಗಳ ಬಗ್ಗೆ ಇವ್ರಿಗೆ ಲಾಭ ಮಾಡಿಕೊಡುವಂತ ದೃಷ್ಟಿಯಿಂದ ಇವ್ರು ಮಾತಾಡೋದಿಲ್ಲ. ಈ ಉಪ ಉತ್ಪನ್ನಗಳ ಬಗ್ಗೆ 1 ಟನ್ಗೆ 14,000 ರೂಪಾಯಿ ಒಬ್ಬ ಸಕ್ಕರೆ ಫ್ಯಾಕ್ಟರಿ ಮಾಲೀಕ ಲಾಭ ಮಾಡ್ಕೋತಾನೆ. ಲಾಭ ಅಂದ್ರೆ ಎಲ್ಲ ತೆಗಿತಾರೆ. 3,300 ಇವ್ರು ಸಿಗ್ತೈತೆ, ಕರೆಕ್ಟ್ ಇದೆ. ಅವ್ರು ಆಳು ಕಾಳು ಎಲ್ಲ ಇರ್ತವೆ. ಒಟ್ಟು 3,000 ಉಳಿತೈತ್ಲ, 1 ಟನ್ನಿಗೆ 3,000 ನಿಮಗೆ ಉಳಿತೈತಿ. ಅವ್ರಿಗೆ ಎಲ್ಲ ತೆಗೆದು ಇವ್ರು 3,300 ಉಳಿತೈತಿ. ಆ 3,300 ಎಲ್ಲ ಕಟಾವ್ ತೆಗಿಬೇಕು, ಸಾಗಾಣಿಕೆ ತೆಗಿಬೇಕು. ಇದ್ರ ಬಗ್ಗೆ ಏನಾದ್ರು ಮಾತಾಡಿದ್ರ ಶಾಸಕರೇ? ಇಬ್ರು ಶಾಸಕರು ಕೇಳತ್ತೇವೆ. ಮಹಿಳೆಯರ ಬಗ್ಗೆ ಮಾತಾಡಿದ್ರ, ಜನತೆಯ ಬಗ್ಗೆ ಮಾತಾಡಿದ್ರ, ಸ್ವಚ್ಛ ಕುಡಿಯುವ ನೀರಿನ ಬಗ್ಗೆ ಎಲ್ಲೆಲ್ಲಾಗೈತೆ ನಾವು ಬರೀ ಉದ್ಘಾಟನೆ ಮಾಡಿ ಬರ್ತಾರೆ ಇವರು. ಎಲ್ಲ ಆದ ನಂತರ ಉದ್ಘಾಟನೆ ಒಂದ್ ಕಡೆ ಮಾಡಿರ್ತಾರೆ, ಆದ್ರೆ ಕೆಳಗಡೆ ಎಲ್ಲ ಪೈಪಲ್ಲಿ ಹೊಡೆದಿರ್ತಾವಲ್ಲ, ಮತ್ತೆ ಇವರಿಗೆ ದುಡ್ಡು ಕೊಡ್ಕೋತ ಕೂತಂದ್ರೆ ಕಾಂಟ್ರಾಕ್ಟರ್. ನಂತರ ಉಳಿತಾನ AW ಕೊಡ್ಬೇಕು, ಸೂಪ್ರಿಡೆಂಟ್ ಕೊಡ್ಬೇಕು, ಮಂತ್ರಿ ಕೊಡ್ಬೇಕು, ಉಸ್ತುವಾರಿ ಮಂತ್ರಿ ಕೊಡ್ಬೇಕು. ಮತ್ತೆ ಎಲ್ಲರಿಗೂ ಕೊಟ್ಟಾಗ ಇವ್ರಿಗೇನು ಉಳಿತೈತಿ? ಶಾಸಕರು ಕೊಡ್ಬೇಕು. ಅವ್ರು ಉಳಿಸ್ಬೇಕಲ್ಲ. 1 ಕೋಟಿ ಬಂದಾಗ 40 ಲಕ್ಷ ಖರ್ಚಾಗ್ತದೆ. 60 ಲಕ್ಷ ಎಲ್ಲಿ ಹೋದು? ಇವ್ ಶಾಸಕರಿಗೆಲ್ಲ ಗೊತ್ತಿದೆ, ಇವರೇ ಕಾಂಟ್ರಾಕ್ಟರ್ ಇದಾರೆ. ಮತ್ತೆ ಇವ್ರು ಕಾಂಟ್ರಾಕ್ಟರ್ ಏನ್ ಮಾಡ್ತಾರೆ ಅಂತಂದ್ರೆ, ಇಲೆಕ್ಷನ್ ಟೈಮ್ನಲ್ಲಿ ಇವ್ರದ್ದು 10 ಊರು ಪ್ರಚಾರ ಮಾಡ್ತಿರ್ತಾರೆ. ಇವನೊಂದು 10 ಊರು, ಅವನೊಂದು 10 ಊರು. ಇವರು ಮತ್ತೊಬ್ಬ ಕಾಂಟ್ರಾಕ್ಟರ್ ಇರ್ತಾನೆ, ಅವ ಒಂದು 10 ಊರು. ನೀವು ನೋಡ್ಕೋಬೇಕ, ಖರ್ಚೆಲ್ಲ ನೀವು ನೋಡ್ಕೋಬೇಕ. ಆ 10 ಊರಾಗ ಇರ್ತಾರ ಅವರು. ಇಂಥ ಶಾಸಕರು ಬೇಕಾ? ಮುಂದಿನ ಸಲ ಗಣೇಶ್ ಹುಕ್ಕೇರಿ ಕಂಪ್ಲೀಟ್ಲಿ ಸೋಲ್ತಾರೆ. ಬೆಕ್ಕದವ್ರು ನಿಲ್ಸರಲ್ಲಿ, ಬೆಕ್ಕದವ್ರು ನಿಲ್ಸರು. ಈಗ ಯಾಕಂದ್ರೆ ಜನ ಭಾಳ ನಾರಾಜಾಗಿದೆ. ನಂತರ ಐಹೊಳೆ ಅನ್ಕ ಹೋಗ್ತಾರೆ. ಶಂಭು ಕಲ್ಲೋಳ್ಕರ್ ನಿಲ್ರಿ, ಅಥವಾ ಯಾರಾದ್ರೂ ಮಾವೀರ್ ಮೊಯ್ತೆ ನಿಲ್ಲಿ, ಅಥವಾ ಸತೀಶ್ ಜಾರಕಿಹೊಳಿ ಯಾರಾದ್ರು ಮನುಷ್ಯ ನಿಲ್ಲಿ. ಆಚೆ ಬಂದೇ ಬರ್ತಾರೆ ಅವರು. ಜನ ಫುಲ್ ವಿರೋಧ ಆಗಿದೆ. ಹೋದ ಸಲ ಏನಾಯ್ತಂದ್ರೆ VL ಮಕ್ಕಳು ಎಂಟ್ರಿ ಆದರು. ಅಲ್ಲಿ ಅವ್ರಿಗೆ ಅಷ್ಟು ಶಕ್ತಿ ಇರಲಿಲ್ಲ ಮತ್ತು ವಿರೋಧಿಗಳು ಹೆಚ್ಚಿದ್ರು. ಓಟು ಹೊಡಿತು. ನಂತರ ಸತೀಶ್ ಜಾರಕಿಹೊಳಿ ಕೊನೆಯ ಮೂಮೆಂಟ್ದಲ್ಲಿ ಹಿಂತಕೊಂಡ್ರು ತಮ್ಮ ಕ್ಯಾಂಡಿಡೇಟನ್ನು. ಶಂಭು ಕಲ್ಲೋಳ್ಕರ್ ಸ್ವಲ್ಪ ಮತ ಅಂತರದಿಂದ ಬಿದ್ರು. ಎಲ್ಲಾದ್ರೂ ಹೋದ್ಸಲ ಹೋಗಿತ್ತು. ಇವ್ರು ಹೋದ್ಸಲ ಕೆಡಬೇಕಂತ ಪ್ರಯತ್ನ ಮಾಡಿದೆ. ಯಾಕಂದ್ರೆ ಮದುವೆ ಮುಂಜಿ ಶಾಸಕರು ಎಲ್ಲರಿಗೂ ಗೊತ್ತಿದೆ. ಇವರಿಬ್ಬರು ಮಾತ್ರ ಮದುವೆ ಮುಂಜಿ ಶಾಸಕರು ಇನ್ನೂ ಇದ್ದಾರೆ, ಭಾಳ ಜನ ಇದ್ದಾರೆ. ಅವ್ರು ಏನೇನು ಮಾಡ್ತಾರೆ ಏನೇನಿಲ್ಲ ಗೊತ್ತಿದೆ. ಮತ್ತು ಅಕ್ರಮ ಆಸ್ತಿಗಳು ಐಹೊಳೆದು ಎಷ್ಟಿವೆ? ಎಷ್ಟು ವರ್ಷದಿಂದ ಶಾಸಕರಿದ್ರಿ? 17 ವರ್ಷ. ಎಷ್ಟಾಯ್ತು? ಒಳ್ಳೆ 17 ಕೋಟಿ ಆಗ್ಬೇಕಾಗಿತ್ತು.
50 ಕೋಟಿ ಮೇಲೆ ಇದಲ್ಲ, ಎಲ್ಲೆಲ್ಲಿದೆ ಏನೇನಿದೆ ಮುಂದಿನ ಎಪಿಸೋಡ್ ಹೇಳ್ತಾರೆ. ಗಣೇಶ್ ಹುಕ್ಕೇರಿ ಮಾತ್ರ ಯಾವುದೇ ಸುಳ್ಳುಗಾರ ಶಾಸಕ ಅಂದ್ರೆ ಗಣೇಶ್ ಹುಕ್ಕೇರಿ ಎಂದು ತಿಳ್ಕೊರಿ ನೀವು. ಸುಳ್ಳುಗಾರ ಶಾಸಕ ಅಂದ್ರೆ ಗಣೇಶ್ ಹುಕ್ಕೇರಿ. ಇಂಥ ಶಾಸಕನ ಇಟ್ಕೊಂಡು ನೀವು ಯಾವ ಅಭಿವೃದ್ಧಿಯನ್ನು ಮಾಡ್ತಾ ಇದ್ರಿ? ಹುಡುಗರನ್ನ ಹಿಡೋದು, ಇಲೆಕ್ಷನ್ದಲ್ಲಿ ಅವಕಾಶ ಕೊಡೋದು, ಬೀರ ಮತ್ತು ಊಟದ ಅವು ಕೆಲವೊಂದು ಹುಡುಗರು ಅಥವಾ ಕ್ರಿಕೆಟ್ ಹುಡುಗರು, ಫುಟ್ಬಾಲ್ ಹುಡುಗರು, ಖೋಖೋ ಹುಡುಗರು, ನಂತರ ಈ ಥರ ಆಟಗಳ ಹುಡುಗರು, ಇವ್ರನ್ನ ಹಿಡಿದು ನಂತರ ಎಲ್ಲೆಲ್ಲಿ ಹಂಚ್ಬೇಕಲ್ಲಿ ಹಂಚೋದು, ಆಚೆಗೊಡ್ದು ಇಷ್ಟೇ. ಮತ್ತು ಈ ಟೈಮ್ದಲ್ಲಿ ಮದುವೆ ಮುಂಜೆ ಮಾಡ್ಕೋತ ಅಡ್ಡಾಡೋದು, ಇಷ್ಟೇ ಅವ್ರದ್ದು ಇಬ್ಬರದು. ಇಂಥ ಶಾಸಕರು ನಿಮಗೆ ಬೇಕಾ ಅಂತ ನಾವು ಚಿಕ್ಕೋಡಿ ಭಾಗದ ಏನು ಮತದಾರ ಅದಾರಲ್ಲ ಅವ್ರಿಗೆ ಕೇಳ್ತಾರೆ. ಈ ಮತದಾರ ಏನು ಇವ್ರಿಗೆ ಗೊತ್ತಿದೆ, ಇವೇನು ಮಾಡ್ತಾನೆ ಬಿಡೋ, ಅಟ್ಟ 1,000 ಕೊಟ್ರೆ 2,000 ಕೊಟ್ರೆ ಮುಗಿತ್ಲ ಇವ್ರ ಕತೆ. ಅವ್ರಿಗೆ ಅಷ್ಟೇ, ಅದಕ್ಕೆ ಯಾರಿಗೂ ಕಿಮ್ಮತ್ ಕೊಡಿ. ಗಣೇಶ್ ಹುಕ್ಕೇರಿ ಊರಾಗ ಹೋದಾಗ ಯಾರನ್ನೂ ನೋಡಂಗಿಲ್ಲ ನಾವು. ದೊಡ್ಡ ಮಂತ್ರಿ ಇದ್ದಂಗೆ, ದೊಡ್ಡ ಮಿನಿಸ್ಟರ್ ಇದ್ದಂಗೆ ಯಾರನ್ನು ನೋಡಂಗನೇ ಇಲ್ಲವ. ಯಾರು ನಮಸ್ಕಾರ ಮಾಡ್ರೆ ನಮಸ್ಕಾರನೂ ಅನ್ನಂಗಿಲ್ಲವ. ಐವಳಿ ನಮಸ್ಕಾರ ಮಾಡ್ತಾರೆ. ಅವ್ರು ನಮಸ್ಕಾರ ಚಮತ್ಕಾರ ಮಾಡಕ್ಕೆ ಐವಳಿ ನಂಬರ್ 1 ಹೆಂಗೆ ಬಿ ಶಂಕರಾನಂದ ಇದ್ರಲ್ಲ, ಅವ್ರು ಯಾರಿಗೂ ಏನೋ ವಿರೋಧ ಕಟ್ಕೊಲಿಲ್ಲ. ಹಂಗೆ ಐವಳಿಯವ್ರು ಯಾರಿಗೂ ವಿರೋಧ ಕಟ್ಕೊಂಡಿಲ್ಲ. ಹಿಂಗಾಗಿ ಓಟ್ ಹಾಕವೇನಂತಾನ ನಮಗೆ ತೊಂದರೆ ಮಾಡಿಲ್ಲಲ್ಲಪ್ಪ. ವೇಲ್ ಪಟ್ಲ ಮಕ್ಕಳು ಹೆಂಗೆ ತೊಂದರೆ ಮಾಡಿರಲ್ಲ ಹಂಗೆ ನಾವು ಮಾಡಿಲ್ಲಲ್ಲ. ಚಾಮರಾವ್ ಘಾಟಿಗೆ ಹೆಂಗೆ ತೊಂದರೆ ಮಾಡಿಲ್ಲ ನಮಗೆ ಮಾಡಿಲ್ಲಲ್ಲ. ಇವ್ರು ರಾಜ್ಸರ್ನು ನಮ್ಗೆ ದುಡ್ಡು ಕೊಡ್ತಾರಲ್ಲ, ನಮ್ಮ ಮದಿಗೆ ಬರ್ತಾರಲ್ಲ, ಮುಂಜಿಗೆ ಬರ್ತಾರಲ್ಲ, ನಾವು ಕರೆಸಿದಂಥ ಕಾರ್ಯಕ್ರಮ ಬರ್ತಾರಲ್ಲ, ನಮ್ಮ ಗುಡಿ ಗೊಂಡಾರಿಗೆ ರೊಕ್ಕ ಕೊಡ್ತಾರಲ್ಲ, ನಾವೇ ಯಾಕೆ ಕೇಳುವನು ಅಂತಾರೆ ಇವಾಗ ಜನ. ಹಿಂಗಾಗಿ ಶಂಭು ಕಲ್ಲೋಳ್ಕರ್ ಮತ್ತು ಜಿಲ್ಲಾಧಿಕಾರಿ ಆರಿಸಿ ಬಂದಿದ್ರು. ಶಂಭು ಕಲ್ಲೋಳ್ಕರ್ ಆರಿಸಿ ಬಂದಿದ್ರೆ ಎಷ್ಟೊಂದು ಅಭಿವೃದ್ಧಿ ಮಾಡ್ತಿದ್ರು ಅವರು, ಎಲ್ಲ ಗೊತ್ತಿದೆ. ಒಂದು ಕಂಪೌಂಡ್ ಕಟ್ಟಕ್ಕಾಗಲಿಲ್ಲ ಬಸ್ ಸ್ಟ್ಯಾಂಡ್. 17 ವರ್ಷ ಶಾಸಕರು ಇವರು, 57 ಹೋಗಿ ನೋಡ್ಬರಲ್ಲ. ದೊಡ್ಡ ಮೈದಾನ ಚಲೋ ಇದೆ, ಅದರ ಇದನ್ನ ಇಲ್ಲಲ್ಲ, ಕಂಪೌಂಡೇ ಇಲ್ಲ. ಕಂಪೌಂಡ್ಗೆ ಏನು ರೊಕ್ಕ ಕಟ್ತೀವಿ ಅಂತ ತಿಂದಾರೋ ಅಂತ ಗೊತ್ತಿಲ್ಲ. ತಿಂದಿರ್ಬೋದು, ಏನು ಹೇಳಕ್ಕೆ ಬರಂಗಿಲ್ಲ. ಈ ಬಾವಿ ನುಗ್ಗು ಮಂದಿ, ರಸ್ತಾ ನುಗ್ಗು ಮಂದಿ, ಗಟ್ರ ನುಗ್ಗು ಮಂದಿ ಶಾಸಕರಿಗೆ ಕಾಂಟ್ರಾಕ್ಟರ್ ಹಿಡ್ಕೊಂಡಿರ್ತಾರೆ ಅವರು. ಹಿಂಗಾಗಿ ಇವರು ಹುಟ್ಟುಹಬ್ಬಕ್ಕೆ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ಜಾಹೀರಾತು ಕೊಡ್ತಾರೆ. ಮತ್ತು ಅವರು ಲೇಖನ ಇವರೇ ಬರೀತಾರೆ. ಆ ಲೇಖನ ಜಾಹೀರಾತದ ಬಿಲ್ ಯಾರು ನೋಡ್ಕೋತಾರೆ? ಕ್ಲಾಸ್ 1 ಕಾಂಟ್ರಾಕ್ಟರ್ ನೋಡ್ತಾರೆ. ಇಲೆಕ್ಷನ್ದಲ್ಲಿ ವೋಟ್ ಬ್ಯಾಂಕ್ 10 15 ಯಾರು ಖರ್ಚು ಮಾಡ್ತಾರೆ? ಕಾಂಟ್ರಾಕ್ಟರ್ ಮಾಡ್ತಾರೆ ಕ್ಲಾಸ್ 1. ಇವ್ರಿಗೆ ಏನು ಬೇಕಾಗಿದೆ? ಅದಕ್ಕೆ ಮದುವೆ ಮುಂಜಿ ಮಾಡ್ಕೊ ತಿರ್ಗಾಡತ್ತಾರ. ನಮಸ್ಕಾರಪ್ಪ, ಎಷ್ಟು ಹೇಳಿದ್ರು ಮತ್ತೆ ಇಷ್ಟ ಐತೆ. ಮತ್ತು ನೀವು ದುಡ್ಡು ತೊಗೊಂಡು ಓಟಕ್ಕಾರ ಇರಲಿ, ನಮ್ಮ ಕೆಲಸ ನಾವು ಮಾಡತ್ತೇವೆ, ನಿಮ್ಮ ಕೆಲಸ ನೀವು ಮಾಡಿರಿ. ಮತ್ತೊಮ್ಮೆ ಅಂತಾನೆ ಬಂದಷ್ಟು ಈಗ ಬಡ್ಕೊನು ಅಂತ. 15 ಮಂದಿ ಇದ್ದೇವೆ, 2,2 ಸಾವಿರದಿಂದ 30,000 ಆಯ್ತು. ಈಗ ಬಡ್ಕೊಂಬಿಡು. ನಾನು ಏನು ಬಡ್ಕೊಂಬಿಡೋರು? ಎಷ್ಟಾಯ್ತು ದಿವ್ಸಕ್ಕೆ ತೆಗಿರಲ್ಲ. ನಿಮ್ಗೆ 15 ಪೈಸೆನೂ ಬಿಡಂಗಿಲ್ಲ. 15 ಪೈಸೆಗೆ ನೀವು ನಿಮ್ಮನ್ನು ನೀವು ಮಾರ್ಕೊಳ್ತೀರಿ. ಅಂಬೇಡ್ಕರ್ ಹೇಳಿದ್ರಲ್ಲ, ಯಾರು ಮತವನ್ನು ಮಾಡ್ಕೋತಾರೆ ನಿಮ್ಮ ಹೆಂಡತಿ ಮಕ್ಕಳನ್ನು ಮಾರಿಕೊಂಡಂತೆ ಹೇಳಿಬಿಟ್ರಲ್ಲ. ಮತ್ತೆ ನೀವೇನು ಮಾಡ್ಕೋತೀರ? ಅದನ್ನು ಮಾಡ್ಕೋತಾರಲ್ಲ. ಮತದಾರರು ಬಹಳ ಜಾಗೃತಿಯಿಂದ ಇರಬೇಕು ಅಂತ ನಾವು ಕೇಳ್ಕೊತ ಇದ್ದರೆ ಬಿಟ್ಟರೆ ಬಿಡ್ರಿ. ಮದುವೆ ಮುಂಜಿ ಮಾಡ್ಕೊತ ಹೋಗ್ರಿ. ಅವರು ಮದುವೆ ಮುಂಜಿ ಮಾಡ್ತಾರೆ, ನೀವು ಮದುವೆ ಮುಂಜಿ ಮಾಡ್ಕೊತ ಹೋಗ್ರಿ. ಒಟ್ಟ ಹೋಗ್ಲಿ, ಏನಾಗ್ತೈತೆ ಆಗಲಿ, ಏನು ಮಾಡೋಕೆ ಆಗಿಲ್ಲ. ಯಾಕಂದ್ರೆ ಒಂದು ಗಾಡಿಗೆ, ಮಣ್ಣಿನ ಗಾಡಿಗೆ ಎಷ್ಟು ನೀರು ಹಾಕಿದ್ರೆ ಎಷ್ಟು ರಾಡೆ ಬೀಳ್ತೈತಲ್ಲ, ಹಂಗಿಲ್ಲಿ ನಾವು ಹೇಳಿದಷ್ಟು ರಾಡೆ ಬೀಳೋಣ, ರಾಡೆನ ನೀರೇನು ಸ್ವಚ್ಛ ಆಗಿಲ್ಲ. ನಮಸ್ಕಾರ.